ಗೋಲ್ಡ್ ಕಳ್ತನ ಆಗಿತ್ತು ಅಂತ ಒಂದು ವಿಡಿಯೋ ಹಾಕಿದ್ದೆ ಅಲ್ಲ ಒಂದು ಮನೆಯಲ್ಲಿ, ಅದ್ರ ಪಾರ್ಟ್ 2 ಇದು ನೋಡಿ. ಅದಾದಮೇಲೆ ನನಗೆ ಏನಾಯಿತು ಅಂತ ಹೇಳ್ತೀನಿ. ಇವಾಗ ನನಗೆ ಮಗು ಆಯಿತು ಸ್ವಲ್ಪ ದಿನ ಆದಮೇಲೆ. ಅದಾದಮೇಲೆ ನಾನು ಕೂಡ ಸ್ಟಾರ್ಟಿಂಗಲ್ಲೇ ಒಂದು ವಾಷಿಂಗ್ ಮಿಷಿನ್ ತೊಗೊಂಡೆ. ಯಾಕಂದರೆ ನಮ್ಮಮ್ಮ ಕೂಡ 8 ಮಂತ್ಸಲ್ಲೇ ನಾನು ನೋಡ್ಕೊಳ್ಳೋಕ್ಕಂತ ಬಂದಿದ್ದರು. ಆವಾಗ ಚಿಕ್ಕ ಮಗು ಇರುತ್ತಲ್ವ, ನಿಮಗೆ ಗೊತ್ತಲ್ಲ ಬಾಣ್ತನ ಅಂದರೆ ಹೇಗಿರುತ್ತೆ ಅಂದ್ಬಿಟ್ಟು ನಮ್ಮಮ್ಮನೇ ಎಲ್ಲ ಕೆಲಸ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಬಟ್ಟೆ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಹೀಗೆ ದಿನಾನೂ ಬಟ್ಟೆ ವಾಷಿಂಗ್ಗೆ ಹಾಕ್ತಾಯಿದ್ವಿ. ಒಂದು ದಿವಸ ಹಿಂಗೆ ಹಾಕಬೇಕಾದ್ರೆ ಸಡನ್ನಾಗಿ ವಾಲ್ನ ಆಫ್ ಮಾಡಿಬಿಟ್ರು ಓನರು. ಅದಕ್ಕೆ ನಾನು ಓನರ್ ಆಂಟಿ ಹತ್ರ ಹೋಗ್ಬಿಟ್ಟು, ಆಂಟಿ ನೀರು ಬರ್ತಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳಿಬಿಟ್ರು ಅಂದರೆ, ನಂಗೆ ಸಖತ್ ಬೇಜಾರಾಗ್ಬಿಡ್ತು. ನೀವೇ ಎಲ್ಲ ನೀರು ಖಾಲಿ ಮಾಡ್ತೀರಾ, ಡೈಲಿ ವಾಷಿಂಗ್ ಮಿಷಿನ್ ಹಾಕ್ತೀರಾ, ಹಾಗೆ ಹಿಂಗೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ನಂಗೆ ಬೇಜಾರಾಗ್ಬಿಡ್ತು ಅವರು ಆ ಥರ ಹೇಳಿಬಿಟ್ರು ಅಂದ್ಬಿಟ್ಟು. ಅದಕ್ಕೆ ನಾನು ಆಂಟಿಗಂದೆ, ನಿಮಗೂ ಗೊತ್ತಲ್ಲ ಆಂಟಿ, ಮಕ್ಕಳಿರೋ ಮನೆಯಲ್ಲಿ ಯಾವ ಥರ ಕೆಲಸ ಇರುತ್ತೆ, ಅದಕ್ಕೋಸ್ಕರ ನಾವು ಮಕ್ಕಳಿರೋ ಮನೆಯಲ್ಲಿ ತುಂಬ ನೀರು ಬೇಕು ಅಂತೇಳಿ ನಾನು ಬೇಜಾರಾಗ್ಬಿಟ್ಟು ಅವ್ರಿಗೆ ಹೇಳಿದೆ. ಅದಕ್ಕೆ ಅವ್ರಿಗೆ ಸಿಟ್ಟು ಬಂದುಬಿಟ್ಟು, ನೀವು ಬೇಕಾದರೆ ಮನೆ ಖಾಲಿ ಮಾಡಿ, ಆದರೆ ಡೈಲಿ ವಾಷಿಂಗ್ ಮಿಷಿನ್ ಹಾಕಬೇಡಿ, ವೀಕ್ಲಿ 1 ಟೈಮ್ 2 ಟೈಮ್ ಹಾಕಿ ಪರವಾಗಿಲ್ಲ, ಹಾಗೆ ಹಿಂಗೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಚಿಕ್ಕ ಮಕ್ಕಳು ಇರಬೇಕಾದ್ರೆ, ಬಾಣ್ತನ ಇರಬೇಕಾದ್ರೆ ಹೇಗೆ ನಾವು ವಾರಕ್ಕೆ 2 ಸಲ ತೊಳೆಯೋಕ್ಕಾಗತ್ತೆ ನೀವೇ ಹೇಳಿ. ಸೊ ಅದಕ್ಕೆ ಬೇಜಾರಾಗ್ಬಿಡ್ತು ನಮಗೂ ಕೂಡ. ನಮ್ಮ ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಟೆನ್ಷನಲ್ಲಿದ್ದರು. ಮನೆಗೆ ಬಂದ ತಕ್ಷಣ ಈ ಥರ ಕಿರಿಕಿರಿ ಅಂದರೆ ಅವ್ರಿಗೂ ಬೇಜಾರಾಗ್ಬಿಡ್ತು. ಈ ಥರ ಹಿಂಗೆಲ್ಲ ಆಗಿಬಿಡ್ತು ಅಂತೇಳಿ ನಾನು ಹೇಳಿಬಿಟ್ಟೆ. ಕೊನೆಗೆ ಅವರು ಕೂಡ ಓನರ್ ಹತ್ರ ಮಾತಾಡಿಬಿಟ್ರು. ಸರಿ ಅಂಕಲ್, ನಾವು 1 ಮಂತ್ ಟೈಮ್ ಕೊಡಿ, ಎಲ್ಲಾದರೂ ಮನೆ ಹುಡ್ಕೊಂಡು ನಾವು ಖಾಲಿ ಮಾಡ್ತೀವಿ, ಅಲ್ಲಿವರೆಗೂ ಈ ಥರ ಗಲಾಟೆ ಎಲ್ಲ ಬೇಡ ಅಂಕಲ್, ಹಾಗೆ ಹಿಂಗೆ ಅಂತೇಳಿ ಸಮಾಧಾನವಾಗಿ ನಮ್ಮ ಹಸ್ಬೆಂಡು ಮಾತಾಡಿ ಬಂದರು. ಒಂದೆರಡು ದಿವಸ ಆದಮೇಲೆ ವಾರ್ ಮೇ ಬಿ ಅಲ್ವಾ, ಅದಕ್ಕೆ ಅವನು ಹೋಗೋರು ಬರೋರು ಇದ್ದೇ ಇರ್ತಾರೆ. ಹಾಗೆ ಕೂಡ ನನ್ನ ಫ್ರೆಂಡು ಒಬ್ಬಳು ಸಲೋನ ಅಂದ್ಬಿಟ್ಟು ನಮ್ಮ ಮನೆಗೆ ಪಾಪು ನೋಡೋಕ್ಕಂತ ಹೇಳಿ ಬಂದಿದ್ಲು. ಅವಳು ಕೂಡ 2 ಡೇಸ್ ಇದ್ಲು. 1 ಡೇ ಎಕ್ಸ್ಟ್ರಾ ಆಗಿದ್ದಕ್ಕೆ 3 ಡೇಸ್ ಇದ್ದಿದ್ದಕ್ಕೆ ಓನರ್ ಅಂಕಲ್ಲು ನನಗೆ ಕರೆದುಬಿಟ್ಟು, ಎಷ್ಟು ದಿವಸ ಆಯಿತು ಅಮ್ಮ, ಇವರು ಎಷ್ಟು ದಿವಸ ಇರ್ತಾರೆ, ಹಾಗೆ ಹೇಗೆ ಅಂತೇಳಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೂ ಗೊತ್ತಲ್ಲ, ಫ್ಯಾಮಿಲಿ ಅಂದ್ರ ಮೇಲೆ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ, ರಿಲೇಷನ್ಸು ಬರ್ತಾರೆ ಹೋಗ್ತಾರೆ, ಅದನ್ನೆಲ್ಲ ಇವರು ಕೇಳಬಾರ್ದು. ಯಾಕಂದರೆ ಅವ್ರಿಗೆ ರೆಂಟ್ ಕೊಡ್ತಾಯಿದ್ದೀನಿ, ನಾವಂತೂ ಫ್ರೀಯಾಗಿ ಇರಲ್ಲ, ನಿಮಗೆ ಗೊತ್ತಲ್ವಾ. ಆಮೇಲೆ ಓನರ್ ಅಂಕಲು, ಜಾಸ್ತಿ ದಿವಸ ಇರಬಾರ್ದು ಯಾರು, ಬೇಗ ಊರಿಗೆ ಕಳಿಸ್ಬೇಕು, ಅದು ಬಿಡ್ಕೊಂಡು ನೀವು ಎಷ್ಟು ದಿವಸ ಇಟ್ಕೊತೀರಾ, ಹಾಗೆ ಹಿಂಗೆ ಅಂತೇಳಿ ನಮಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದರಿಂದ ನಮ್ಗೆ ಸಖತ್ ಬೇಜಾರೇ ಆಗೋಯಿತು. ಏನು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ, ಯಾಕಂದರೆ ಚಿಕ್ಕ ಮಗು ಅಲ್ವಾ, ಸಡನ್ನಾಗಿ ಇವಾಗ ಮನೆ ಖಾಲಿ ಮಾಡೋದಂಗೆ, ಅದ್ರ ಬಗ್ಗೆ ಯೋಚನೆ ನಮಗಾಯಿತು. ನನ್ನ ಫ್ರೆಂಡು ಕೂಡ ಬೇಜಾರಾಗಿಬಿಟ್ಟು ಊರಿಗೆ ಹೊರಟೋಗ್ಬಿಟ್ಲು. ಆ ಮನೇಲಿ ನಮಗೆ ಸ್ವಲ್ಪನೂ ನೆಮ್ಮದಿ ಇಲ್ದಂಗೆ ಆಯಿತು. ಯಾಕಂದರೆ ನಮ್ಮ ಆಲ್ರೆಡಿ ಗೋಲ್ಡ್ ಬೇರೆ ಕಳ್ಕೊಂಡಿದ್ವಿ ಇವರಿಂದ. ಅದಾದಮೇಲೆ ನೆಮ್ಮದಿನೇ ಇರಲಿಲ್ಲ. ಬರೀ ಟಾರ್ಚರ್ ಮಾಡ್ತಿದ್ರು, ನೀರು ಬಿಡೋ ವಿಚಾರದಲ್ಲಿ, ಬಟ್ಟೆ ಒಣಸೋ ವಿಚಾರದಲ್ಲಿ, ಸಿಲ್ಲಿ ಮ್ಯಾಟ್ರಿಗೆಲ್ಲ ಜಗಳ ಮಾಡ್ಕೊಳ್ತಾ ಇದ್ರು. ಸೊ ಅದಕ್ಕೆ ಬೇಜಾರಾಗಿಬಿಟ್ಟು ನಾವೇ ಬೇರೆ ಮನೆಗೆ ಶಿಫ್ಟ್ ಆದ್ವಿ. ಒಂದು ಲೀಸ್ ಮನೆ ಸಿಕ್ತು 1 BHK. ಅದಕ್ಕೆ ಹೇಳೋದು, ಯಾರನ್ನೇ ಆಗಲಿ ತುಂಬ ನಂಬಾರ್ದು, ನಂಬಿ ಮೋಸ ಈ ಥರ ಆಗಿಬಿಡ್ತೀವಿ. ಅದಕ್ಕೋಸ್ಕರ ನಾವು ಎಲ್ಲರನ್ನೂ ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲಿ ಇಡಬೇಕು. ಅತಿಯಾದ ನಂಬಿಕೆ ಈ ಥರ ನಮಗೆ ಮೋಸ ಮಾಡುತ್ತೆ ಅನ್ನೋದನ್ನೇ ಇದರಲ್ಲಿ ಹೇಳ್ಬೋದು ನಾನು.